ಪ್ರೀತಿಯಲ್ಲಿ ನನ್ನ ದೇವಜನರೇ, ಬೆಳಗಿನ ಜಾವದ ವಂದನೆಗಳೊಂದಿಗೆ ಈ ದಿನ ನಾನು ಆಯ್ದುಕೊಂಡಂತ ವಚನ ಭಾಗ ಯೆಶಾಯನ ಬರೆದ ಪುಸ್ತಕ 52ನೇ ಅಧ್ಯಾಯ 12ನೇ ವಚನ. ಯೆಹೋವನು ನಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲ್ನ ದೇವರು ನಮಗೆ ಹಿಂಬಲವಾಗಿಯೂ ಇರುವರು. ದೇವರ ವಾಕ್ಯ ತುಂಬಾ ಮಧುರವಾದುದಿದೆ, ಏಕೆಂದರೆ ದೇವರ ವಚನ ನಮಗೆ ಹೇಳುತ್ತದೆ, ಪ್ರಿಯ ದೇವರ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ಕರ್ತನು ತಾನೇ ನಮ್ಮ ಮುಂದೆ ಮತ್ತು ಹಿಂಬಲವಾಗಿಯೂ ಮುಂಬಲವಾಗಿಯೂ ಮುಂದೆ ಹೋಗಲಾರಂಭಿಸಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುತ್ತದೆ. ಪ್ರತಿ ದಿನವೂ ದೇವರು ನಮ್ಮ ಸಂಗಡವಿದ್ದಾರೆ. ನಾವು ಯಾವುದೇ ಕೆಲಸಗಳನ್ನು ಮಾಡಲು ಹೋದರೂ ಕರ್ತರು ನಮ್ಮ ಮುಂದೆ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರತಿ ದಿನವೂ ನಾವು ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸೋಣ, ಏಕೆಂದರೆ ದೇವರ ಶಕ್ತಿ ಮತ್ತು ದೇವರ ಆತ್ಮನು ನಮ್ಮೊಳಗೆ ವಾಸಿಸುವನಾಗಿದ್ದಾನೆ. ಪ್ರಭು ಕ್ರಿಸ್ತರು ಪ್ರತಿ ದಿನವೂ ನಮ್ಮೊಡನೆ ಇದ್ದು ನಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಅದನ್ನು ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕು, ಪ್ರಾರ್ಥಿಸಬೇಕು. ಪ್ರಿಯರೇ, ಎಷ್ಟೇ ಕಷ್ಟ ಸಂಕಷ್ಟಗಳಿದ್ದರೂ ನಾವು ಪ್ರಾರ್ಥನೆಯನ್ನು ಎಂದಿಗೂ ಬಿಡಬಾರದು, ಏಕೆಂದರೆ ದೇವರು ನಮ್ಮ ಸಂಗಡ ಪ್ರತಿ ಕ್ಷಣವೂ ಇರುವವರಾಗಿದ್ದಾರೆ. ಆದ್ದರಿಂದ ದೇವರು ನಮ್ಮ ಸಂಗಡ ಇರುವಾಗ, ನಮ್ಮೊಂದಿಗೆ ಮಾತನಾಡುವಾಗ ನಾವು ಸಂತೋಷದಿಂದ ಜೀವಿಸುವವರಾಗಬೇಕು. ಈ ಲೋಕದಲ್ಲಿ ಎಷ್ಟೇ ಅಡಚಣೆ ಇದ್ದರೂ ದೇವರು ನಮ್ಮೊಂದಿಗಿದ್ದಾರೆ ಎಂಬ ನಂಬಿಕೆ ನಮ್ಮಲ್ಲಿದ್ದರೆ ಅದೇ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗುತ್ತದೆ. ಏಕೆಂದರೆ ಪ್ರಭು ಕ್ರಿಸ್ತರು ನಮ್ಮ ಜೊತೆಯಲ್ಲಿ ಸದಾ ಇರುತ್ತಾರೆ ಎಂಬ ನಂಬಿಕೆಯೇ ನಮಗೆ ಇಂದು ಗುರಾಣಿ ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರು ನಮಗಾಗಿಯೂ ಪ್ರಾರ್ಥಿಸಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಈ ಕೆಳ ಕಾಣುವಂತ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ಸಹ ಹೇಳಬಹುದು. ನಿಮಗೆ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.